Dim dum dana da dim dana da dim dum dana da dim dana dim dum dana. ಶಿರಹಟ್ಟಿ ಫಕೀರೇಶ್ವರ ಏನು ಮಾಡ್ತಿದ್ದ ಅಂದ್ರೆ ಮಹಾರಾಜರ ಹತ್ರ ಹೋದ್ರ ಮಹಾರಾಜನಂಗ ಕಾಣ್ತಿದ್ದ, ಬಡವರ ಮನೆಗೆ ಹೋದ್ರ ಬಡವರಂಗ ಕಾಣ್ತಿದ್ದ, ಶ್ರೀಮಂತರ ಮನೆಗೆ ಹೋದ್ರ ಶ್ರೀಮಂತರಂಗ ಕಾಣ್ತಿದ್ದ, ರೈತನ ಕಡೆಗೆ ಹೋಗಿಬಿಟ್ರೆ ರೈತನಂಗ ಕಾಣ್ತಿದ್ದ. ಎಲ್ಲೆಲ್ಲಿ ಹೋಗ್ತಾನ ಅಲ್ಲೆಲ್ಲ ಆ ರೂಪವನ್ನು ತಾಳ್ತಿದ್ದ ಫಕೀರೇಶ್ವರ. ಒಂದು ಕಡೆಗೆ ಒಂದು 50-60 ಹುಡುಗರು ದನ ಕಾಯ್ತಾ ಇದ್ದು, ಅಲ್ಲಿ ಹೋಗಿ ನಾನು ದನ ಕಾಯ್ತೀನಿ ನಿಮ್ ಕೂಡ ಅಂತ ಹೇಳಿ ಆ ಹುಡುಗರು ಕೂಡ ದನ ಕಾಯಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆ ಎಲ್ಲ ಹುಡುಗರು ಕೂಡ ದನ ಕಾಯಲಿಕ್ಕೆ ಪ್ರಾರಂಭ ಮಾಡಿದಾಗ ಎಲ್ಲರೂ ಕೂಡಿಕೊಂಡು ಮಧ್ಯಾಹ್ನ ಊಟಕ್ಕೆ ಕುಂದಿರ್ತಾರೆ. ಎಲ್ಲರೂ ಕೂಡಿಕೊಂಡು ಊಟಕ್ಕೆ ಕುಂದಿರ್ತಾರೆ. ಆ ಊಟಕ್ಕೆ ಕುಂತಹ ಸಂದರ್ಭದೊಳಗೆ ಏನಾಗತ್ತೆ ಅಂತಂದ್ರೆ ಒಬ್ಬ ಹುಡುಗ ಎದ್ದು, ನಮ್ಮ ಮನೆಯೊಳಗೆ ಇವತ್ತು ನಾ ಬುತ್ತಿ ತಂದಿಲ್ಲ, ನಮ್ಮವ್ವ ಇವತ್ತು ಹೋಳಿಗೆ ಮಾಡ್ತೀನಿ, ನೀ ಮಧ್ಯಾಹ್ನಕ್ಕೆ ಬಾ, ಈಗ ನಾ ಮಾಡಿ ಕಟ್ಟಕ್ಕಾಗಿಲ್ಲ ನಿನಗೆ, ಮಧ್ಯಾಹ್ನ ಬಂದು ಊಟ ಮಾಡಿ ಮತ್ತೆ ಹೋಗಿಬಿಡು ಅಂತಂದಾಳ. ಹಾಗಾಗಿ ನಾ ರೊಟ್ಟಿ ಪಲ್ಯ ಇದು ಕಾಯಂ ಇದ್ದ ಇರ್ತೈತಿ, ಅವರು ನಾವು ಹೋಗಿ ಹೋಳಿಗೆ ಊಟ ಮಾಡಿ ಬರ್ತೀನಿ ಅಂದಾಗ ಫಕೀರೇಶ್ವರ ಅಂತಾನ, ಏ ಬಾಬಾರು ಇಲ್ಲೇ ಎಲ್ಲರೂ ಕೂಡಿ ಅಷ್ಟರು ಹಂಚಿಕೊಂಡು ತಿನ್ನೋನು ಅಂತ ಒಂದು ಮಾತನ್ನ ಹೇಳಿದರೆ ಅವ ಹೇಳ್ತಾನ, ಹಂಚಿಕೊಂಡು ತಿನ್ನೋದಾದ್ರೆ ಇನ್ನು ಅದ ರೊಟ್ಟಿ ಪಲ್ಯನಲ್ಲ, ದಿನ ಆ ರೊಟ್ಟಿ ಪಲ್ಯ ನಮಗಿದ್ದ ಇರ್ತೈತಿ, ಇವತ್ತು ನಮ್ಮವ್ವ ಹೋಳಿಗೆ ತುಪ್ಪ ಮಾಡ್ಯಾಳ, ಸೀಕರಣೆ ಮಾಡ್ಯಾಳ, ಅದನ್ನ ನಾವು ಉಂಡ ಬರಬೇಕು ಅಂತೇಳಿ ಹೋದ್ರೆ ಅವ ಹೋದ. ಆ ಸಂದರ್ಭದೊಳಗೆ ಈ ಫಕೀರೇಶ್ವರ ಏನು ಎಲ್ಲ ದನ ಕಾಯುವ ಹುಡುಗರು ಕೂಡ ಕುಂತಿದ್ನಲ್ಲ, ಆ ಹುಡುಗರಿಗೆ ಕೇಳ್ತಾನೆ, ನೀವು ಯಾವಾಗಾರ ಹೋಳಿಗೆ ಉಂಡಿರೇನು? ನಾವು ಬಡವ್ರಿ, ನಮಗೆ ಹೋಳಿಗೆ ಅಂದ್ರೆ ಗೊತ್ತಿಲ್ಲ, ನಮಗೆ ಮಾವಿನ ಹಣ್ಣಿನ ಸೀಕರಣೆ ಅಂದ್ರನ ಗೊತ್ತಿಲ್ಲ ಅಂತ ಹೇಳಿದಾಗ ಆ ಹುಡುಗರಿಗೆ ಹೇಳ್ತಾನೆ ಫಕೀರೇಶ್ವರ, ಏನಂತಂದ್ರೆ ನಿಮ್ಮ ಮನಸ್ಸಿನಾಗ ಏನೇನು ಬೇಕಾಗೈತಿ ಅದನ್ನ ನಾನು ಮುಂದೆ ಹೇಳ್ರಿ. ಒಬ್ಬವಂತನ ನನಗೆ ಕಡುಬು ತುಪ್ಪ ಬೇಕ್ರಿ, ಇನ್ನೊಬ್ಬವಂತನ ನನಗೆ ಗೋಧಿ ಹುಗ್ಗಿ ಬೇಕ್ರಿ, ಇನ್ನೊಬ್ಬವಂತನ ನನಗೆ ಬಾಳೆಹಣ್ಣಿನ ಸೀಕರಣೆ ಬೇಕ್ರಿ, ಇನ್ನೊಬ್ಬವಂತನ ಮಾವಿನ ಹಣ್ಣಿನ ಸೀಕರಣೆ ಬೇಕ್ರಿ. ನಿಮ್ಮ ಮನಸ್ಸಿನಾಗ ಯಾರ್ಯಾರು ಏನೇನು ಅನ್ಕೊಂತೀರಿ ಅನ್ಕೊಂಡು ಬುತ್ತಿ ಬಿಚ್ಚಿ ಬಿಡ್ರಿ ಅಂತ ಹೇಳಿದಾಗ ಅವ್ಕರು ಬಾಯಾಗಿ ಏನು ಬಂದಿತ್ತು ಅದ ಬುತ್ತಿ ಒಳಗಿತ್ತೆ, ಹೊರತಾಗಿ ಅಲ್ಲಿ ರೊಟ್ಟಿ ಪಲ್ಯ ಇರಲಿಲ್ಲ ಅಂತಕ್ಕಂಥದ್ದು. ಹುಡುಗರೆಲ್ಲ ಉಂಡು 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 ಎಷ್ಟು ಖುಷಿ ಪಟ್ಟು ಅಂದ್ರೆ ಜೀವನದೊಳಗೆ ಖುಷಿ ಪಡಲಾರದಷ್ಟನ್ನ ಪಟ್ಬಿಟ್ರು. ಏನಿದು, ಈತ ನಮಗೆ ಏನೇನು ಬೇಕು ನಮ್ಮ ಬುತ್ತಿ ಒಳಗೆ ಕೊಡುವಂತಹ ಸಮರ್ಥನಿದ್ದಾನಲ್ಲ ಅಂತೇಳಿ ಗಾಬರಿ ಆಗಿಬಿಟ್ಟು ಎಲ್ಲ ಹುಡುಗರು. ಆ ಹೋದ ಹುಡುಗ ಏನು ಮಾಡ್ತೆ ಅಂದ್ರೆ ಬರೇ ಹೋಳಿಗೆ ಉಂಡು ಬಂದಿತ್ತ ಹೊರತಾಗಿ ಇಲ್ಲಿದ್ದು ಹುಡುಗರು ಮಾತ್ರ ಏನೇನು ಕೇಳ್ತಾರ ಅದು ಎಲ್ಲ ಊಟ ಮಾಡಿದ್ದು. ಮುಂದೆ ಮನೆಗೆ ಕಟ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವ ಅಂದ, ನಾನ್ಯಾಕೆ ಇವತ್ತಿನ ದಿವಸ ಹೋದ್ನೆಪ್ಪ ಅನ್ನುವಂತಹದ್ದನ್ನ ಹೇಳಿಕೊಂಡು ಹಳಹಳಿ ಮಾಡ್ಕೋತಾನ. ಶಿರಹಟ್ಟಿ ಫಕೀರೇಶ್ವರ ಈ ರೀತಿ ನಾಡಿನೊಳಗೆ ಯಾರು ಏನು ಕೇಳ್ತಾರ ಅದನ್ನು ಕೊಟ್ಟು ಬಂದಿರತಕ್ಕಂಥ ಬಹುದೊಡ್ಡ ಕೀರ್ತಿ ಮಹಾಪವಾಡ ಪುರುಷ ಆತ ಎಲ್ಲಾ ಜಾತಿಗೂ ಕೂಡ ಸಮಾನ ಆಶೀರ್ವಾದವನ್ನ ಮಾಡಿರ್ತಕ್ಕಂಥ ಶಿರಹಟ್ಟಿ ಫಕೀರೇಶ್ವರ. ನಾವು 3 ದಿನದಿಂದ ಉಣಕಲ್ ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಉಣಕಲ್ ಕಾರ್ಯಕ್ರಮ ಅಂದ್ರೆ ನಮ್ಮ ಈಗ ಇವರು ಹೇಳಿದ್ರಲ್ಲ ಅಜ್ಜಪ್ಪಣ್ಣಾರು, ಬರೇ ಆಗಿನ ಕಾಲಕ್ಕಷ್ಟ ಹಂಗೆ ನಡೆದತ್ತಂತ ತಿಳ್ಕೊಬೇಡ್ರಿ, ಈಗಿನ ಅಜ್ಜವ್ರ ಕಾಲಕ್ಕೂ ಅದೆಲ್ಲ ನಡೆದಿದ್ದೈತಿ ಅಂತಕ್ಕಂತಹದ್ದು, ಅದು ನಡೀತೈತಿ ಅಂತಕ್ಕಂತಹ ಮಾತನ್ನ ಅವ್ರೇನು ಹೇಳಿದ್ರಲ್ಲ. ಇಲ್ಲೇ ನಿಮಗೆ ಉಣಕಲ್ ಬಹಳ ದೂರ ಅಲ್ಲ. ಆ ಉಣಕಲ್ ಒಳಗ ಇವತ್ತೊಬ್ಬರು ಯಜಮಾನರು ಬಂದಿದ್ರು. ಅವ್ರು ಏದಕ್ಕೆ ಬಂದಿದ್ರಂದ್ರೆ 29ನೇ ತಾರೀಕಿಗೆ ನಮ್ಮ ಮನೆಗೆ ದೊಡ್ಡ ಅಜ್ಜವರು ನೀವು ಕೂಡಿ ಬರ್ಬೇಕ್ರಿ ಅಂತ ಹೇಳಾಕ ಬಂದಿದ್ರು. ಆಯ್ತು ಅಂತ ಹೇಳಿದ್ರು. ಅವ್ರ ಮೂಲ ಮಳಲಿ ಅವರು. ಅವರಿಗೆ 18 ವರ್ಷ ಆಗಿತ್ತು, ಮಕ್ಕಳಾಗಿದ್ದಿಲ್ಲ. 18 ವರ್ಷ ಆಗಿತ್ತು, ಮಕ್ಕಳಾಗಿದ್ದಿಲ್ಲ. ಅವಾಗ ಅವ್ರು ಏನು ಮಾಡಿದ್ರು ಅಂತಂದ್ರೆ ಮಳಲಿ ಊರವರಾಗಿರೋದ್ರಿಂದ ಮಳಲಿ ಒಳಗೆ ಶಿರಹಟ್ಟಿ ಮಠದ ಒಂದು ಮಠ ಆಯ್ತು. ಒಟ್ಟು 60 ಮಠ ಅದಾವ. ಅದರ ಪೈಕಿ ಮಳಲಿ ಒಳಗೊಂದು ಮಠ ಐತಿ. ಅಲ್ಲಿ ಪುರಾಣ ಹಚ್ಚಿ ವರ್ಷ ಫಕೀರೇಶ್ವರನ ಪುರಾಣ ಹಚ್ಚೋದು, ವರ್ಷ ತೊಟ್ಟಿಲವನ್ನ ಯಾರಿಗೆ ಮಕ್ಕಳಾಗಿರೋದಿಲ್ಲ ಅವರಿಗೆ ಆ ತೊಟ್ಟಿಲವನ್ನ ಹರಾಜಿನೊಳಗೆ ಕೊಡುವಂತದ್ದು ಒಂದು ಸಂಪ್ರದಾಯ. ಅಜ್ಜವ್ರಿಗೆ ಹೋಗಿ ಇವ್ರು ಬೇಡಿಕೊಂಡ್ರು. ಉಣಕಲ್ಲವರು, ಅವ್ರ ಹೆಸರು ಏನು, ಬದಾಮಿ ಕಲ್ಲಪ್ಪ ಅನ್ನೋರು ಹೋಗಿ ಅಜ್ಜಾರಿಗೆ ಬೇಡ್ಕೊಂಡ್ರು, ನನಗೂ 18 ವರ್ಷ ಆತ್ ಬುದ್ಧಿ, ಮಕ್ಕಳಾಗಿಲ್ಲ, ಎಲ್ಲಾ ದವಾಖಾನಿಗಳು ಮುಗ್ದಾವ, ಕೈ ಬಿಟ್ಟಿನಿ ಅಂತ ಬೇಡಿಕೊಂಡಾಗ ಫಕೀರೇಶನ ತೊಟ್ಲ ತಗೊಂಡು ಬಿಡು, ಮುಂದಿನ ವರ್ಷ ನೀ ಗಂಡು ಕೂಸನ ಹಾಕಿ ಅಂತೇಳಿ ಈಗಿರೋ ಅಜ್ಜವ್ರು ಆತನಿಗೆ ಹೇಳಿಬಿಟ್ರೆ ಆ ಹುಡುಗಗ ತೊಟ್ಲ ತಗೊಂಡು 1 ವರ್ಷದಾಗ ಮಗ ಹುಡಿತು. ಆತ ವಿಚಾರ ಮಾಡ್ತಾನ, ಕಲ್ಲಪ್ಪ ಬದಾಮಿ ಏನಂತಾರ ಅವರು ಅಂತಂದ್ರೆ, ಅಜ್ಜನ ಆಶೀರ್ವಾದದಿಂದ 18 ವರ್ಷ ಆಗ್ಲಾರ್ದ ನನಗೆ ಆತಲ್ಲ ಅಂತ ಹೇಳಿ ತಿಳ್ಕೊಂಡು
ಅವ್ರು ಏನು ಮಾಡಿದ್ರು ಅಂತಂದ್ರೆ ಮೊದಲಿಗೆ ಹುಟ್ಟಿದ ಮಗನಿಗೆ ಫಕೀರೇಶ ಅಂತ ಹೆಸರಿಟ್ರು. ಫಕೀರೇಶ ಅಂತ ಹೆಸರಿಟ್ರು. ಅವನ ಆಶೀರ್ವಾದದಿಂದ ಆಗೈತಿದು ಅಂದ್ರೆ ಅವಂದ ಹೆಸರಿಟ್ಬಿಡುನು ಅಂತ ಫಕೀರೇಶ ಅಂತ ಹೆಸರಿಟ್ರು. ಮುಂದೆ ಆ ಕೂಸನ್ನ ಕರ್ಕೊಂಡು ಬಂದ್ರು. ಈ ಫಕೀರೇಶ ಬಹಳ ದೊಡ್ಡ ಅಧಿಕಾರಿ ಆಗಲಿ ಅಂತ ಆ ಕೂಸಿಗೆ ಆಶೀರ್ವಾದ ಮಾಡಿದ್ರು. ಮೊದಲ ಮಕ್ಕಳಾಗಲಿ ಅಂತ ಆಶೀರ್ವಾದ ಮಾಡಿದ್ರು ಈಗಿರೋ ಗುರುಗಳು, ನನ್ನ ಇಲ್ಲಿ ಕುಂತಿರ್ತಕ್ಕಂಥ ಜಗದ್ಗುರುಗಳು. ಆ ನಂತರ ಮುಂದೆ ಏನು ಮಾಡಿದ್ರು ಅಂದ್ರೆ ಅವ ಬಹಳ ದೊಡ್ಡ ವಾಕ್ಕನು ಹೋಗು ಅನ್ನುವಂಥ ಒಂದು ಆಶೀರ್ವಾದವನ್ನು ಮಾಡಿದ್ರು. IAS ಮಾಡಿಕೊಂಡು ಜಿಲ್ಲಾಧಿಕಾರಿ ಆಗಿದ್ದಾನೆ ಆ ಹುಡುಗ ಅಂತಕ್ಕಂಥದ್ದನ್ನು ಇವತ್ತಿನ ದಿವಸ ಹೇಳಬೇಕಾಗುತ್ತೆ. ಅವರ ಹೇಳ್ಬೇಕಂತ ಮಾಡಿದ್ರಂತ ನೆನಪು ಹಾರೈತಿ ನೋಡ್ರಿ. ಅಂದ್ರೆ ಅವ್ರಿಗೆ ಗೊತ್ತೈತಿ ಹೇಳೋ ಉದ್ದೇಶ ಅಂದ್ರೆ ಇವತ್ತ ಆತ ಕಮರ್ಷಿಯಲ್ ಟ್ಯಾಕ್ಸ್ ಕಮಿಷನರ್ ಆಗಿದ್ದಾನೆ ಬೆಂಗಳೂರಿನಲ್ಲಿ. ವಿಚಾರ ಮಾಡಬೇಕು, ಆ ಪೀಠ ವರವನ್ನು ಕೊಡುವಂತಹ ಪೀಠನೂ ಹೌದು, ಶಾಪವನ್ನು ಕೊಡುವಂತಹ ಪೀಠನೂ ಹೌದದು. ಆ ಪೀಠದಿಂದ ಎಷ್ಟು ಜನ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ, ನಾನಾ ಥರ ಉದ್ಧಾರ ಆಗಿದ್ದಾರೆ. ಎಷ್ಟು ಜನ ಮಾಡಬಾರದನ್ನ ಮಾಡಿ ಶಾಪಕ್ಕೆ ಗುರಿಯಾಗಿದ್ದಾರೆ, ಅವರು ಸಾಕಷ್ಟು ದುಃಖವನ್ನು ಕೂಡ ಅನುಭವಿಸಿದ್ದಾರೆ ಅಂತಕ್ಕಂಥದ್ದು. ದೀಂ ದೂಂ ದನ ದೀಂ